ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಜುಲೈ 25ನೇ ತಾರೀಕು ಶನಿವಾರದ ದಿನದಿಂದ ಚಾತುರ್ಮಾಸ್ಯ ಆರಂಭ ಆಗುತ್ತೆ. ಈ ಚಾತುರ್ಮಾಸ್ಯ ಅಂತ ಅಂದ್ರೇ 4 ತಿಂಗಳ ಪವಿತ್ರ ರಥಕಾಲನ ನಾವು ಚಾತುರ್ಮಾಸ್ಯ ಅಂತ ಹೇಳ್ತೀವಿ. ಆಷಾಢ ಶುಕ್ಲ ಏಕಾದಶಿ ದಿನದಿಂದ ಈ ಆಷಾಢ ಶುಕ್ಲ ಏಕಾದಶಿನ ನಾವು ದೇವಶಯನಿ ಏಕಾದಶಿ ಅಂತ ಕೂಡ ಹೇಳ್ತೀವಿ. ಈ ದೇವಶಯನಿ ಏಕಾದಶಿ ದಿನದಂದು ಭಗವಂತ ಅಂದರೆ ಮಹಾವಿಷ್ಣು ದೇವರು ಯೋಗ ನಿದ್ರೆಗೆ ಜಾರಿರ್ತಾರೆ ಅಂತ ಪುರಾಣಗಳು ತಿಳಿಸುತ್ತೆ. ಜೊತೆಗೆ ಈ ಕಾರ್ತಿಕ ಶುಕ್ಲ ಏಕಾದಶಿ ದಿನದಂದು ಅಂದರೆ ಈ ಕಾರ್ತಿಕ ಶುಕ್ಲ ಏಕಾದಶಿನ ನಾವು ದೇವೋತ್ಥಾನಿ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಈ ದೇವೋತ್ಥಾನಿ ಏಕಾದಶಿ ದಿನದಂದು ಯೋಗ ನಿದ್ರೆಗೆ ಜಾರಿರುವಂತಹ ಮಹಾವಿಷ್ಣು ದೇವರು ಯೋಗ ನಿದ್ರೆಯಿಂದ ಎಚ್ಚರ ಆಗ್ತಾರೆ. ಈ 4 ತಿಂಗಳುಗಳಲ್ಲಿ ಅಂದರೆ ದೇವಶಯನಿ ಏಕಾದಶಿಯಿಂದ ದೇವೋತ್ಥಾನಿ ಏಕಾದಶಿ ದಿನದವರೆಗೆ ಬರುವಂತಹ 4 ತಿಂಗಳುಗಳನ್ನ ನಾವು ಚಾತುರ್ಮಾಸ್ಯ ಅಂತ ಹೇಳ್ತೀವಿ. ಈ ಚಾತುರ್ಮಾಸ್ಯದಲ್ಲಿ ಯೋಗಿಗಳು ಮತ್ತು ಸನ್ಯಾಸಿಗಳು, ಮಠಾಧೀಶರು, ಯತಿಗಳು ಎಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ಕೂತು ಧ್ಯಾನನ ಮಾಡ್ತಾರೆ, ಭಗವಂತನ ನಾಮಸ್ಮರಣೆನ ಮಾಡ್ತಾರೆ, ವೇದ ಪಾರಾಯಣನ ಮಾಡ್ತಾರೆ, ಶಾಸ್ತ್ರ ಪ್ರವಚನಗಳನ್ನ ಮಾಡ್ತಾರೆ, ಅಲಂಕಾರ ಶಾಸ್ತ್ರಗಳನ್ನ ಹೇಳ್ಕೊಡ್ತಾರೆ ಬೇರೆಯವ್ರಿಗೂ ಕೂಡ. ಬೇರೆಯವರು ಅಂತ ಅಂದರೆ ನಮ್ಮಂತಹ ಭಕ್ತರುಗಳಿಗೆ ಧರ್ಮೋಪದೇಶಗಳನ್ನ ಯತಿಗಳು, ಸನ್ಯಾಸಿಗಳು, ಮಠಾಧೀಶರು ಮಾಡ್ತಾರೆ ಈ ಒಂದು ಚಾತುರ್ಮಾಸ್ಯದ ಸಮಯದಲ್ಲಿ. ಜೊತೆಗೆ ಆಹಾರದಲ್ಲಿ ನಿಯಮಗಳನ್ನ ಪಾಲಿಸಿ ಇಂದ್ರಿಯಗಳ ನಿಗ್ರಹ ಮಾಡ್ತಾರೆ. ಮತ್ತು ಯಾಕೆ ಯತಿಗಳು ಒಂದೇ ಸ್ಥಳದಲ್ಲಿ ಇರ್ತಾರೆ, ಯಾಕೆ ಬೇರೆ ಕಡೆ ಎಲ್ಲ ಹೋಗೋದಿಲ್ಲ, ಒಂದೇ ಸ್ಥಳದಲ್ಲಿ ಇರಬೇಕು ಅಂತ ಒಂದು 3-4 ತಿಂಗಳುಗಳಿಗೂ ಮುಂಚೆ ಅವರು ಇರುವಂಥ ಒಂದು ಸ್ಥಳನ ಮುಂಚೆನೇ ನಾವು ಇದೇ ಜಾಗದಲ್ಲಿ ಇರಬೇಕು ಅಂತ ಕಂಡಿಡ್ಕೊಂಡಿರ್ತಾರೆ ಅಂತ ಅನ್ನೋದಕ್ಕೆ ಕಾರಣ ಏನು ಅಂತ ಅಂದರೆ ಮಳೆಗಾಲದಲ್ಲಿ ಸಂಚಾರ ಮಾಡೋದ್ರಿಂದ ಈ ಚಾತುರ್ಮಾಸ್ಯದ ಸಮಯದಲ್ಲಿ ಸಿಕ್ಕಾಬಟ್ಟೆ ಮಳೆ ಇರುತ್ತೆ. ಈ ಮಳೆಗಾಲದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರನ ಮಾಡಿದ್ರೆ ಸಣ್ಣ ಜೀವಿಗಳಿಗೆ ಹಾನಿ ಆಗ್ಬಿಡುತ್ತೆ. ಇವರು ಅಹಿಂಸಾ ಧರ್ಮನ ಪಾಲಿಸ್ತಿರ್ತಾರೆ ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರ್ತಾರೆ. ಆ ಕಾರಣಕ್ಕೆ ಈ ಸಣ್ಣ ಪುಟ್ಟ ಜೀವಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಜೊತೆಗೆ ಅಹಿಂಸಾ ಧರ್ಮನ ಅವರು ಪಾಲಿಸ್ತಿರ್ತಾರೆ. ಈ ಧರ್ಮಕ್ಕೆ ಭಂಗ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ಚಾತುರ್ಮಾಸ್ಯ ಸಮಯದಲ್ಲಿ ಒಂದೇ ಒಂದು ಸ್ಥಳನ ಮುಂಚೆನೇ ಆಯ್ಕೆ ಮಾಡಿಕೊಂಡು ಅದೇ ಸ್ಥಳದಲ್ಲಿ 4 ತಿಂಗಳುಗಳವರೆಗೆ ಕೂತು ಭಗವಂತನ ಧ್ಯಾನ, ಜಪ ಮತ್ತು ವೇದ ಪಾರಾಯಣ, ಶಾಸ್ತ್ರ ಮತ್ತು ಪಾಠ ಪ್ರವಚನಗಳು ಬಂದಂತಹ ಭಕ್ತರುಗಳಿಗೆ ಧರ್ಮದ ಬಗ್ಗೆ ತಿಳುವಳಿಕೆನ ನೀಡ್ತಾ ಇರ್ತಾರೆ. ಇನ್ನು ಈ ಚಾತುರ್ಮಾಸ್ಯದಲ್ಲಿ ಯತಿಗಳು ಕೆಲವು ಪದಾರ್ಥಗಳನ್ನ ತ್ಯಜಿಸ್ತಾರೆ. ಕೆಲವು ಪದಾರ್ಥಗಳನ್ನ ಎಲ್ಲ ಮಠಗಳಲ್ಲೂ ಒಂದೇ ರೀತಿ ತ್ಯಜಿಸೋದಿಲ್ಲ. ವಿವಿಧ ಮಠಗಳ ಪರಂಪರೆಯಲ್ಲಿ ಯಾವ ರೀತಿ ಒಂದು ಆಚರಣೆನ ಮಾಡ್ಕೊಂಡು ಬಂದಿದ್ದಾರೆ, ಈ ಚಾತುರ್ಮಾಸ್ಯ ಸಮಯದಲ್ಲಿ ಮೊದಲನೇ ತಿಂಗಳು ಯಾವ ಒಂದು ಪದಾರ್ಥನ ತ್ಯಜಿಸಬೇಕು ಅಂತ ಅವರ ಮಠದ ಪರಂಪರೆಯಲ್ಲಿ ಬಂದಿರುತ್ತೋ ಅದೇ ರೀತಿ ಎಲ್ಲ ರಾಯರ ಮಠಗಳಲ್ಲಿ ಅಥವಾ ಮಠಾಧೀಶರು, ಯೋಗಿಗಳು, ಸನ್ಯಾಸಿಗಳು ಒಂದೊಂದು ತಿಂಗಳು ಒಂದೊಂದು ಪದಾರ್ಥಗಳನ್ನ ತ್ಯಜಿಸ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಪಾಲಿಸುವಂತಹ ನಿಯಮಗಳು ಅಂತ ಅಂದರೆ ಇವಾಗ ಆಷಾಢ ಶುಕ್ಲ ಏಕಾದಶಿ ಬರುತ್ತಲ್ಲ, ಆ ದಿನದಿಂದ ಇನ್ನೊಂದು ತಿಂಗಳವರೆಗೂ ಸೊಪ್ಪುಗಳು, ಹಸಿರು ಎಲೆ, ತರಕಾರಿಗಳನ್ನ ಕೆಲವೊಂದೊಂದು ಮಠಗಳಲ್ಲಿ ಮತ್ತು ರಾಯರ ಮಠಗಳಲ್ಲಿ ಮತ್ತು ಸನ್ಯಾಸಿಗಳು, ಯತಿಗಳು ತ್ಯಜಿಸ್ತಾರೆ. ಇನ್ನು 2ನೇ ತಿಂಗಳು ಬರುತ್ತಲ್ಲ, ಭಾದ್ರಪದ ಮಾಸ ಅಂತ ಹೇಳಿ, ಆ ಮಾಸದಲ್ಲಿ ಮೊಸರನ್ನ ತ್ಯಜಿಸ್ತಾರೆ. ಇನ್ನು 3ನೇ ಮಾಸ ಬರುತ್ತಲ್ಲ, ಅಶ್ವಯುಜ ಮಾಸ ಅಂತ ಹೇಳ್ತಾರಲ್ಲ, ಆ ಮಾಸದಲ್ಲಿ ಹಾಲನ್ನ ನಾವು ರಾಘವೇಂದ್ರ ಸ್ವಾಮಿಯವರಿಗೆ ನೈವೇದ್ಯಕ್ಕಾಗಲಿ ಅಥವಾ ಪೂಜೆಗಳಲ್ಲಾಗಲಿ ಅಭಿಷೇಕಕ್ಕಾಗಿ ಬಳಸಬಾರ್ದು. ಇನ್ನು 4ನೇ ತಿಂಗಳು ಬರುತ್ತಲ್ಲ, ಕೊನೆ ಮಾಸ ಕಾರ್ತಿಕ ಮಾಸ ಬರುತ್ತಲ್ಲ, ಆ ಒಂದು ಮಾಸದಲ್ಲಿ ಉದ್ದಿನ ಬೇಳೆ ಅಂದರೆ ದ್ವಿದಳ ಧಾನ್ಯಗಳನ್ನ ಬಳಸಬಾರ್ದು. ನಾನು ಮೊದಲೇ ಹೇಳಿದಾಗೆ ಎಲ್ಲ ಮಠಗಳಲ್ಲೂ ಕೂಡ ಒಂದೇ ರೀತಿ ಚಾತುರ್ಮಾಸ್ಯದ ಆಚರಣೆನ ಮಾಡಲ್ಲ. ಅವರ ಮಠದ ಪರಂಪರೆಯಲ್ಲಿ ಯಾವ ಒಂದು ರೀತಿ ಆಚರಣೆ ಮಾಡ್ತಾರೋ ಅದೇ ರೀತಿ ಆಚರಣೆ ಮಾಡ್ತಾರೆ. ಅಂದರೆ ಯಾವ ತಿಂಗಳಲ್ಲಿ ಯಾವ ಪದಾರ್ಥಗಳನ್ನ ತ್ಯಜಿಸಬೇಕು ಎಂಬುದು ಎಲ್ಲ ಮಠಗಳಲ್ಲೂ ಕೂಡ ಒಂದೇ ರೀತಿ ಆಗಿರೋದಿಲ್ಲ. ಆದ್ದರಿಂದ ನಾವು ಅನುಸರಿಸುವ ಗುರುಗಳು ಅಥವಾ ಮಠದ ಪರಂಪರೆಯಂತೆ ನಮ್ಮನೆಗಳಲ್ಲಿ ಆಚರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನಾವು ರಾಘವೇಂದ್ರ ಸ್ವಾಮಿಯವ್ರನ್ನ ಆರಾಧಿಸ್ತೀವಿ, ಪೂಜಿಸ್ತೀವಿ ಪ್ರತಿನಿತ್ಯ, ಪ್ರತಿ ಗುರುವಾರ. ಅಂದರೆ ನಮ್ಮ ರಾಯರ ಮಠಗಳಲ್ಲಿ, ರಾಘವೇಂದ್ರ ಸ್ವಾಮಿಯವರ ಮಠಗಳಲ್ಲಿ ಯಾವ ತಿಂಗಳು ಯಾವ ಪದಾರ್ಥನ ತ್ಯಜಿಸ್ತಾರೋ ಆ ಒಂದು ಪದಾರ್ಥನ ನಾವು ಕೂಡ ಮನೇಲಿ ತ್ಯಜಿಸಿದ್ರೆ ಬಹಳನೇ ಒಳ್ಳೆಯದು. ಸಾಮಾನ್ಯವಾಗಿ ನಮ್ಮ ರಾಯರ ಮಠಗಳಲ್ಲಿ ಚಾತುರ್ಮಾಸ್ಯದ ಮೊದಲನೇ ತಿಂಗಳು ಹಣ್ಣು ಹಂಪಲುಗಳನ್ನ ನೈವೇದ್ಯಕ್ಕೆ ಬಳಸಲ್ಲ ಮತ್ತು ತರಕಾರಿಗಳನ್ನ ನೈವೇದ್ಯಕ್ಕೆ ಬಳಸಲ್ಲ. ನಿಮಗೇನಾದರೂ ಗೊಂದಲ ಇದ್ದರೆ ರಾಯರ ಮಠಕ್ಕೆ ಹೋದಾಗ ಕೆಲವೊಂದು ರಾಯರ ಮಠಗಳಲ್ಲಿ ಬೋರ್ಡಲ್ಲೇ ಬರೆದಿರ್ತಾರೆ, ಈ ಚಾತುರ್ಮಾಸ್ಯದ ಮೊದಲ ತಿಂಗಳು ಇಂಥ ಪದಾರ್ಥಗಳು ನಿಷೇಧ ಮಾಡಲಾಗಿದೆ ಅಂತ. ಅದನ್ನು ನೀವು ನೋಡ್ಕೊಂಡು ಬಂದು ನಿಮ್ಮ ಮನೆಗಳಲ್ಲೂ ಕೂಡ ಅದೇ
ಅದೇ ಪದಾರ್ಥಗಳನ್ನ ರಾಘವೇಂದ್ರ ಸ್ವಾಮಿಯವರಿಗೆ ಕೊಡದೇ ಇದ್ದರೆ ತುಂಬಾ ಒಳ್ಳೆಯದು. ಮತ್ತು ನಾನು ಪ್ರತಿ ತಿಂಗಳು ಯಾವ್ಯಾವ ಪದಾರ್ಥನ ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ಕೂಡ ಮತ್ತೆ ತಿಳಿಸ್ತಾ ಬರ್ತೀನಿ. ಈಗ ಚಾತುರ್ಮಾಸ್ಯದ ಮೊದಲನೇ ತಿಂಗಳು ನಮ್ಮ ರಾಯರ ಮಠಗಳಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನ ಕೊಡಲ್ಲ. ತರಕಾರಿಗಳನ್ನ ಸಾಮಾನ್ಯವಾಗಿ ನಾವೇನು ನೈವೇದ್ಯ ಮಾಡಲ್ಲ. ಈಗ ಹೆಸರುಬೇಳೆ ಕೋಸಂಬರಿಗೆ ನಾವು ಸೌತೆಕಾಯಿನ ಬಳಸ್ತೀವಿ, ಅದು ಕೂಡ ತರಕಾರಿಗೆ ಸೇರುತ್ತೆ. ಮತ್ತು ಕ್ಯಾರೆಟ್ನ ಬಳಸ್ತೀವಿ, ಅದು ಕೂಡ ತರಕಾರಿಗೆ ಸೇರುತ್ತೆ. ಈ ಪುರಾಣಗಳು ಮತ್ತು ಈ ಶಾಸ್ತ್ರಗಳನ್ನ ತಿಳಿದವರು ತುಂಬ ವಿವರವಾಗಿ ಹೇಳ್ತಾರೆ. ಯಾಕೆ ಈ ಒಂದು ಶಾಖ ಮಾಸ ಅಥವಾ ಚಾತುರ್ಮಾಸ್ಯ ಅಂತ ಹೇಳ್ತೀವಿ, ಈ ಮಾಸದಲ್ಲಿ ತರಕಾರಿ ಹಣ್ಣು ಸೊಪ್ಪುಗಳನ್ನ ಕೊಡಬಾರ್ದು ಅಂದರೆ ಹೇಳ್ತಾರೆ. ಈ ನೀರಿಗೂ ಕೂಡ ಅಂದರೆ ತುಂಬಿ ಹರಿತಿರೋ ನದಿಗಳ ನೀರಿಗೂ ಕೂಡ ಏನೋ ಒಂದು ರೀತಿ ದೋಷ ಇರುತ್ತೆ. ಆ ನೀರಿಂದ ಬೆಳೆದಿರುವಂತಹ ಹಣ್ಣುಗಳು ಮತ್ತು ತರಕಾರಿಗಳನ್ನ ಈ ಒಂದು ಮಾಸದಲ್ಲಿ ಕೊಡಬಾರ್ದು ಯತಿಗಳಿಗೆ ಮತ್ತು ಸನ್ಯಾಸಿಗಳಿಗೆ ಮತ್ತು ಮಠಾಧೀಶರಿಗೆ ಅನ್ನೋ ಒಂದು ಪದ್ಧತಿ ಇದೆ. ಇದನ್ನು ತುಂಬ ಚೆನ್ನಾಗಿ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ನಿಮಗೆ ಈ ಶಾಸ್ತ್ರಗಳು ಮತ್ತು ಪುರಾಣಗಳನ್ನ ಓದಿ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ನೀವು ಪುರಾಣಗಳನ್ನ ಕೇಳಿ ತಿಳ್ಕೊಬೋದು ಅಥವಾ ಶಾಸ್ತ್ರಗಳನ್ನ ಓದಿ ಸಂಪೂರ್ಣವಾಗಿ ಈ ಒಂದು ವಿಚಾರದ ಬಗ್ಗೆ ಮಾಹಿತಿನ ಪಡ್ಕೋಬಹುದು. ಮತ್ತು ಈ ಚಾತುರ್ಮಾಸ್ಯ ಸಮಯದಲ್ಲಿ ಬರೀ ಯತಿಗಳು ಮಠಾಧೀಶರು ಮತ್ತು ಸನ್ಯಾಸಿಗಳು ಮಾತ್ರನ ಪದಾರ್ಥಗಳನ್ನ ಒಂದೊಂದು ತಿಂಗಳು ಒಂದೊಂದು ಪದಾರ್ಥಗಳನ್ನ ತ್ಯಜಿಸ್ಬೋದು. ನಾವೆಲ್ಲರೂ ತ್ಯಜಿಸೋ ಹಾಗಿಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಯಾರಿಗಾದರೂ ಬಂದರೆ ಖಂಡಿತವಾಗ್ಲೂ ಗೃಹಸ್ಥರು ಕೂಡ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದೊಂದು ಪದಾರ್ಥಗಳನ್ನು ತ್ಯಜಿಸುವಂಥ ಸಂಕಲ್ಪನ ಮಾಡ್ಬೋದು. ಇದರಿಂದ ಭಗವಂತನ ವಿಶೇಷವಾದ ಅನುಗ್ರಹನ ನಾವು ಪಡ್ಕೋಬೋದು. ಪ್ರತಿನಿತ್ಯ ಈ ಚಾತುರ್ಮಾಸ್ಯ ಸಮಯ ಪವಿತ್ರವಾದಂತಹ ಕಾಲ ಅಂತ ಸ್ಟಾರ್ಟಿಂಗ್ಗೆ ಹೇಳಿದ್ದೀನಿ. ಈ 4 ತಿಂಗಳುಗಳು ಕಾಲ ಕೂಡ ಮನೇಲಿ ಬೆಳಿಗ್ಗೆನೇ ಬೇಗ ಎದ್ದು ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡೋದು, ಭಗವದ್ಗೀತೆ ಪಠಣ ಮಾಡೋದು, ಮತ್ತು ತುಳಸಿ ಮತ್ತು ಬಗೆ ಬಗೆಯಾದಂಥ ಪುಷ್ಪಗಳಿಂದ ನಾವು ಭಗವಂತನ ಪ್ರೀತ್ಯರ್ಥರನ್ನಾಗಿ ಮಾಡೋದಕ್ಕೋಸ್ಕರ ಭಗವಂತನಿಗೆ ಹೂವಿನಿಂದ ಮತ್ತು ತುಳಸಿಯಿಂದ ಅಲಂಕಾರನ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮನೇಲಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ಜೊತೆಗೆ ಭಗವಂತನ ಒಂದು ವಿಶೇಷವಾದ ಅನುಗ್ರಹ ಆಶೀರ್ವಾದನ ಈ ಒಂದು ಮಾಸದಲ್ಲಿ ನಾವು ಈ ರೀತಿಯೆಲ್ಲ ಭಗವಂತನ ಸೇವೆನ ಮಾಡೋದ್ರ ಮುಖಾಂತರ ಪಡ್ಕೋಬಹುದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಈ ಚಾತುರ್ಮಾಸ್ಯದ ರಥಾಚರಣೆನ ಆಚರಣೆ ಮಾಡೋದಕ್ಕೆ ಅಂಥವರು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿ ತಿಂಗಳು ಒಂದೊಂದು ಪದಾರ್ಥನ ತ್ಯಜಿಸೋದ್ರ ಮೂಲಕ ಈ ಚಾತುರ್ಮಾಸ್ಯನ ಆಚರಣೆ ಮಾಡಿ ಭಗವಂತನ ಅತ್ಯಂತ ವಿಶೇಷವಾದ ಅನುಗ್ರಹ ಆಶೀರ್ವಾದನ ಪಡ್ಕೋಬಹುದು. ಇನ್ನು ಈ ಚಾತುರ್ಮಾಸ್ಯದ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ ಮನಸ್ಸಿನ ಶುದ್ಧತೆಗಾಗಿ ಮತ್ತು ಇಂದ್ರಿಯ ನಿಗ್ರಹಕ್ಕಾಗಿ, ಭಗವಂತನಲ್ಲಿ ಭಕ್ತಿನ ಹೆಚ್ಚು ಮಾಡ್ಕೊಳ್ಳೋದಕ್ಕಾಗಿ, ಪುಣ್ಯ ಪ್ರಾಪ್ತಿನ ಮಾಡ್ಕೊಳ್ಳೋದಕ್ಕಾಗಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೆಚ್ಚಿನ ಸಾಧನೆನ ಮಾಡೋದಕ್ಕೋಸ್ಕರ ಈ ಒಂದು ಚಾತುರ್ಮಾಸ್ಯನ ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ರೀತಿ ಎಲ್ಲ ಉಪಯೋಗಗಳನ್ನ ನಾವು ಚಾತುರ್ಮಾಸ್ಯದಿಂದ ಪಡ್ಕೋಬಹುದು. ನನಗೆ ಗೊತ್ತಿರೋಷ್ಟು ವಿಚಾರಗಳನ್ನ ಈ ಚಾತುರ್ಮಾಸ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಮುಖಾಂತರ. ಯಾರಿಗಾದರೂ ಯಾವುದಾದ್ರೂ ಡೌಟ್ಸ್ ಇದ್ದರೆ ಖಂಡಿತ ಕೇಳ್ಬೋದು. ನಾನು ವಿಡಿಯೋ ಮೂಲಕ ಅಥವಾ ನಿಮ್ಮ ಕಮೆಂಟ್ಗೆ ಉತ್ತರ ಕೊಡೋದ್ರ ಮೂಲಕ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಏನೇ ಪ್ರಶ್ನೆಗಳಿದ್ರೂ ಕೂಡ ಈ ಚಾತುರ್ಮಾಸ್ಯದ ಬಗ್ಗೆ ಕೇಳಿ ತಿಳ್ಕೊಬೋದು. ಮತ್ತೆ ನಾಳೆ ಗುರುವಾರ ಇರೋದ್ರಿಂದ ಗುರುಗಳ ಸೇವೆನ ನಿಮ್ಮ ಮನೆಗಳಲ್ಲಿ ಯಥಾಶಕ್ತಿ ಮಾಡಿ ಗುರುಗಳ ಅನುಗ್ರಹ ಆಶೀರ್ವಾದನ ಮಾಡ್ಕೊಳ್ಳಿ. ನಾವು ಎಲ್ಲರೂ ಒಂದು ರೀತಿ ಪುಣ್ಯವಂತರು ಅಂತಲೇ ಹೇಳ್ಬೋದು. ಗುರುಗಳ ಸೇವೆ ಎಲ್ರಿಗೂ ಸುಮ್ಮನೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಗುರುಗಳ ಸೇವೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ ಅಂದರೆ ನಾವೆಲ್ಲರೂ ಒಂದು ರೀತಿ ಪುಣ್ಯವಂತರು ಅಂತಲೇ ಹೇಳ್ಬೋದು. ಯಾರಿಗೆ ಗುರುಗಳ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆಯೋ ಅವರೆಲ್ಲರೂ ಭಾಗ್ಯವಂತರು. ಯಥಾಶಕ್ತಿ ನಮಗೆ ಗುರುಗಳು ಅದು ಕೊಟ್ಟಿಲ್ಲ, ನಮ್ಮ ಇಷ್ಟಾರ್ಥಗಳು ಇನ್ನೂ ಈಡೇರಿಸಿಲ್ಲ ಅಥವಾ ನಮ್ಮ ಕಷ್ಟಗಳು ಹಾಗೆ ಇದೆ ಅಂತ ಎಲ್ಲ ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳದೆ, ಮನಸ್ಸನ್ನ ನೋಯಿಸ್ಕೊಳ್ಳದೆ ತುಂಬ ಮನಸ್ಸಿಂದ ಗುರುಗಳ ಸೇವೆನ ನಾವು ಮಾಡಲೇಬೇಕು, ಗುರುಗಳನ್ನ ಪ್ರೀತ್ಯರ್ಥರನ್ನಾಗಿ ಮಾಡಲೇಬೇಕು, ಗುರುಗಳ ಅನುಗ್ರಹನ ನಾವು ಪಡ್ಕೋಬೇಕು, ಅವ್ರ ಆಶೀರ್ವಾದ ಒಂದಿದ್ದರೆ ಸಾಕು ಅನ್ನೋ ಒಂದು ಮನಸ್ಸಿಂದ ಗುರುಗಳ ಸೇವೆನ ಮಾಡಿ ಗುರುಗಳು ಒಂದಲ್ಲ ಒಂದು ದಿನ ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡಿ ನಿಮ್ಮಿಂದ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲವನ್ನು ಕೂಡ ಕರುಣಿಸ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣ ಅರ್ಪಣಮಸ್ತು.